ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನೇನು 2026 ಹೊಸ ವರ್ಷ ಶುರುವಾಗ್ತಿದೆ. ಹೊಸ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಸ್ಟ್ರಾಲಜರ್ ಹಾಗೂ ನ್ಯೂಮರಾಲಜಿಸ್ಟ್ ಜೊತೆಗೆ ವಾಸ್ತುಶಾಸ್ತ್ರಜ್ಞರಾದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮ್ಯಾಮ್, ಇನ್ನೇನು ಹೊಸ ವರ್ಷ ಶುರುವಾಗ್ತಿದೆ. ಹೊಸ ವರ್ಷ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಆ ಒಂದು ಹೊಸ ವರ್ಷ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಅದೃಷ್ಟ ತಂದ್ಕೊಡುತ್ತಾ ಹೇಗೆ ಅನ್ನೋ ತುಂಬಾ ಕುತೂಹಲ ಇರುತ್ತೆ. ಅದರಲ್ಲಿ ಮೊದಲನೇ ತಿಂಗಳು ಅಂದ್ರೆ ಜನವರಿ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡೋದಾದ್ರೆ ದ್ವಾದಶ ರಾಶಿಗಳ ಒಂದು ಮಾಸ ಭವಿಷ್ಯನ ತಿಳಿಸ್ಕೊಡಿ ಮ್ಯಾಮ್. ಖಂಡಿತ. ಮೊದಲನೇದಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಶುರು ಮಾಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. 2026 ಜನವರಿ ತಿಂಗಳ ಒಂದು ಮಾಸ ಭವಿಷ್ಯನ ನಾನು ಇವತ್ತಿನ ದಿವಸ ಹೇಳ್ತೀನಿ. ಹಾಗೆ ಮೊದಲನೇದಾಗಿ ಈ ತಿಂಗಳಲ್ಲಿ ಏನು ಗ್ರಹಗಳ ಬದಲಾವಣೆ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಯಾಕಂದ್ರೆ ಅದ್ರ ಮೇಲೆ ನಾವು ಪ್ರೆಡಿಕ್ಟ್ ಮಾಡಕ್ಕಾಗತ್ತೆ. ಮೊದಲನೇದಾಗಿ ಶುಕ್ರ ಗ್ರಹ 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತದೆ. ಇಷ್ಟು ದಿವಸ ಧನಸ್ಸು ರಾಶಿನಲ್ಲಿದ್ದು 13ನೇ ತಾರೀಕು ಧನಸ್ಸು ಇಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಸೂರ್ಯ ಗ್ರಹ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣನ ಬೆಳೆಸ್ತಾರೆ. ಅದಕ್ಕೋಸ್ಕರ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ. ಇನ್ನ ಕುಜಗ್ರಹ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿದ್ರೆ, ಇನ್ನ ಬುಧ ಗ್ರಹ ಕೂಡ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶನ ಬೆಳೆಸುತ್ತೆ. ಹಾಗಿದ್ರೆ 4 ಗ್ರಹಗಳು ಕೂಡ ಒಂದೇ ಜಾಗದಲ್ಲಿ ಸ್ಥಿತವಾಗ್ತಿದೆ. ಅಂದ್ರೆ ಎಲ್ಲಾ ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿ ಇರ್ತಾ ಇದೆ ಈ ಒಂದು ತಿಂಗಳಲ್ಲಿ. ಇದರಿಂದ ಯಾವ್ಯಾವ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಅಂದ್ರೆ ಪ್ರಮುಖವಾದ ಪ್ರಭಾವನೆ ಖಂಡಿತವಾಗ್ಲೂ ಬೀರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತ ಒಂದು ಹಬ್ಬ ಅಂತಂದ್ರೆ ನಾವು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಅಂದ್ರೆ ಒಂದು ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ. ಎಲ್ಲರೂ ಖುಷಿಯಾಗಿ ಆಚರಿಸುವಂತ ಒಂದು ಹಬ್ಬ. ಬೆಳೆದಿರೋ ಬೆಳೆನೆಲ್ಲ ಪೂಜೆ ಮಾಡಿ ರೈತರಿಗೆ ಎಸ್ಪೆಷಲಿ ಇದು ತುಂಬಾ ಪ್ರಮುಖವಾದ ಹಬ್ಬ ಆಗಿರುತ್ತೆ. ಹಾಗೆ ಇನ್ನ ಒಂದು ರಾಷ್ಟ್ರೀಯ ಹಬ್ಬ ಅಂತಂದ್ರೆ ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ. 76ನೇ ಒಂದು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಮುಂದಿನ ನಾವು ಕಾರ್ಯಕ್ರಮನ ಶುರು ಮಾಡೋಣ. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲ ಬೀಳ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ. ಹಾಗೆ ದ್ವಾದಶ ರಾಶಿಗಳ ಪೈಕಿ ಮೊದಲನೇ ರಾಶಿ ಬಂದು ಮೇಷರಾಶಿ. ಹೌದು. ಈ ಒಂದು ಮೇಷರಾಶಿಯ ಒಂದು ಮೊದಲನೇ ತಿಂಗಳು ಜನವರಿಯಲ್ಲಿ ಯಾವ ರೀತಿ ಒಂದು ಭವಿಷ್ಯ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಇದೇನಾಗುತ್ತೆ ಅಂತಂದ್ರೆ ಅರ್ಧ ಡಿವೈಡ್ ಆಗುತ್ತೆ. ಯಾಕಂದ್ರೆ 13ನೇ ತಾರೀಕಿನ ನಂತರ ಗ್ರಹಗಳು ಎಲ್ಲಾನು ಸ್ಥಾನನ ಚೇಂಜ್ ಮಾಡ್ತಾ ಇದಾವೆ. 13ನೇ ತಾರೀಕವರೆಗೂ ಒಂಥರ ಇದ್ರೆ 13ನೇ ತಾರೀಕಿನ ನಂತರ ಅದು ಬದಲಾವಣೆ ಎಲ್ಲಾ ರಾಶಿಗಳಿಗೂ ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ರಾಶಾಧಿಪತಿ ಆಗಿರುವಂತಹ ಕುಜ ಗ್ರಹ ಇಷ್ಟು ದಿವಸಗಳ ಕಾಲ 9ನೇ ಮನೆಯಲ್ಲಿ ಸಂಚಾರನ ಬೆಳೆಸ್ತಾ ಇತ್ತು. ಈಗ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರನ ಬೆಳೆಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇವಾಗ ಆಲ್ರೆಡಿ ಅದು ತನ್ನ ರಾಶಾಧಿಪತಿ 9ನೇ ಮನೆಯಲ್ಲಿ ಇದ್ದಾಗ ಅದೊಂದು ಅದೃಷ್ಟದ ಮನೆ. ಅವ್ರ ಎಲ್ಲಾ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗ್ತಾ ಇರುತ್ತೆ. ಏನೇ ಕೆಲಸಕ್ಕೆ ಕೈ ಇಟ್ರು ಕೂಡ ಅದ್ರಲ್ಲಿ ಸಕ್ಸಸ್ ಆಗ್ತಿರುತ್ತೆ. ಅಂದ್ರೆ ಒಂದು ಅದೃಷ್ಟಕರವಾದ ದಿನ. ಈಗ 10ನೇ ಮನೆಗೆ ಸಂಚಾರ ಬೆಳೆಸಿದಾಗ ಏನಾಗುತ್ತೆ, ಅವ್ರಿಗೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವ್ರನ್ನ ಉಡ್ಕೊಂಡ್ ಬರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ ಒಂದು ಅಭಿವೃದ್ಧಿ ಏನಾದ್ರು ಒಂದು ಒಳ್ಳೆ ಆರ್ಡರ್ಗಳು ಜಾಸ್ತಿ ಬರುವಂತದ್ದು. ಈ ರೀತಿ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನ ಆಸ್ ಯೂಶುವಲ್ ಗುರುಗ್ರಹ ಅವ್ರಿಗೆ 3ನೇ ಮನೆಯಲ್ಲೇ ಸ್ಥಿತನಾಗಿದ್ದಾನೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅಥವಾ ಟಿವಿ ಚಾನೆಲ್ಸ್ ಆಗಿರ್ಬೋದು ಯಾವ್ದಾದ್ರು ಅಥವಾ ಜನಗಳ ಮಧ್ಯದಲ್ಲಿ ಅವರು ಇದ್ರೆ ಅವ್ರು ಸ್ವಲ್ಪ ಪ್ರಸಿದ್ಧಿ ಆಗ್ತಾರೆ, ಸ್ವಲ್ಪ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಜನಗಳಿಂದ ಹೊಗಳಿಕೆ ಕೂಡ ಸಿಕ್ಕುತ್ತೆ. ಇನ್ನ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅಂತ ನೋಡಕ್ ಹೋದಾಗ ಎಜುಕೇಶನ್ ಅಲ್ಲಿ ತುಂಬಾ ಮುಂದೆ ಇರ್ತಾರೆ. ಅಂದ್ರೆ ಅವ್ರನ್ನ ಸ್ವಲ್ಪ ಎಫರ್ಟ್ ಆಗಿ ಓದಿದ್ರು ಸಾಕು ಒಂದು ಒಳ್ಳೆ ಮಾರ್ಕ್ಸ್ ನ ತಗೊಂಡ್ ಬರ್ತಾ ಇರ್ತಾರೆ. ಇನ್ನ ಬೇರೆ ಗ್ರಹಗಳು, ಇನ್ನ ಕೇತು ಗ್ರಹ ಅಂತ ನೋಡಕ್ ಬಂದಾಗ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ. ಕೇತು ಗ್ರಹ ಅಲ್ಲಿ ಸ್ಥಿತನಾಗಿ ಅಂದ್ರೆ 5ನೇ ಮನೆಯಲ್ಲಿ ಸ್ಥಿತನಾಗಿರೋವರೆಗೂ ಕೂಡ ಮಕ್ಕಳ ಆರೋಗ್ಯನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಥವಾ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಅವರು ಹೋಗೋ ಚಾನ್ಸಸ್ ಇರುತ್ತೆ. ಮಕ್ಕಳ ಕಡೆ ಒಂದು ಗಮನ ಇಡ್ಬೇಕಾಗುತ್ತೆ. ಹೇಳೋದು ಬೀಳೋದು, ಏಟ್ ಮಾಡ್ಕೊಳ್ಳೋದು, ಮತ್ತೆ ಬೇರೆ ಏನಾದ್ರೂ ಒಂದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಏನಾದ್ರು ಕೆಟ್ಟವ್ರ ಸವಾಸಗಳು ಮಾಡ್ಕೊಳ್ಳೋದು. ಹಾಗಾಗಿ ಒಂದ್ ಕಣ್ಣು ಇಟ್ಟಿರ್ಬೇಕಾಗುತ್ತೆ ಅವ್ರಿಗೆ. ಇನ್ನ ರಾಹು ಗ್ರಹ ಅಂತ ನೋಡಕ್ ಬಂದಾಗ ರಾಹು ಅವ್ರಿಗೆ ಆಸ್ ಯೂಶುವಲ್ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ರಾಹುನು ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ತಂದ್ಕೊಡ್ತಾನೆ. ಎಸ್ಪೆಷಲಿ ಯಾರಾದ್ರೂ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಎಜುಕೇಶನ್ಗಾಗ್ಲಿ ಅಥವಾ ಸುಮ್ಮನೆ ಟ್ರಾವೆಲ್ ಮಾಡ್ಬೇಕು ಅಥವಾ ವರ್ಕ್ ಇದಕ್ಕೂ ಕೂಡ ಹೋಗ್ತಾರೆ. ಅಂತವ್ರಿಗೆಲ್ಲಾನು ಕೂಡ ಒಂದು ಅವಕಾಶನ ಮಾಡ್ಕೊಡ್ತಾನೆ. ಹಾಗೆ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿ ತಂದ್ಕೊಡ್ತಾನೆ. ಇನ್ನ ಶನಿ ಗ್ರಹನು ಇವ್ರಿಗೆ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ವ್ಯಯ ಖರ್ಚು ಅಂದ್ರೆ ಸಂಪಾದನೆಗೆ ಏನು ಕೊರತೆ ಇರೋದಿಲ್ಲ. ಆದ್ರೆ ಖರ್ಚು ಏನ್ ಸಂಪಾದನೆ ಮಾಡ್ತಿದಾರೋ ಅಷ್ಟೇ ಖರ್ಚು ಇವ್ರಿಗೆ ರೆಡಿ ಆಗಿರುತ್ತೆ. ಹಾಗಾಗಿ
ಇವರು ಸುಮ್ನೆ ದುಂದುವಚನ ಮಾಡೋದನ್ನ ತಪ್ಪಿಸ್ಬೇಕು. ಇವ್ರ ಸ್ವಭಾವ ಹೇಗಿರುತ್ತೆ ಅಂದ್ರೆ, ಈಗ ಹಣ ಒಂದು 10,000 ರೂಪಾಯಿ ಬರ್ತಿದೆ ಅಂತಂದ್ರೆ ಅವ್ರಿಗೆ 15,000 ರೂಪಾಯಿ ಕ್ಯಾಲ್ಕುಲೇಷನ್ ಏನೇನ್ ಪರ್ಚೇಸ್ ಮಾಡ್ಬೇಕು ಅನ್ನೋದು ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ಅದು ಆಟೋಮೆಟಿಕ್ ಆಗಿ ಇವ್ರಿಗೆ ಏನಾದ್ರು ಅನಿರೀಕ್ಷಿತವಾಗಿ ಖರ್ಚುಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಾಗ್ಬೋದು, ಏನಾದ್ರು ಎಜುಕೇಶನ್ ಪರ್ಪಸ್ಗೆ ಹೊರಗಡೆ ಹೋಗ್ಬೇಕು ಅಂದ್ರೂ ಅದಕ್ಕೆ ಹಣ ಖರ್ಚು ಮಾಡ್ಬೇಕು, ಅಥವಾ ಏನೋ ಹೊರಗಡೆ ಟ್ರಾವೆಲ್ ಮಾಡ್ತೀನಿ ಅಂತಾನು ಈ ಒಂದು ಜನವರಿ ತಿಂಗಳಲ್ಲಿ ತುಂಬಾ ಟ್ರಾವೆಲ್ ಕೂಡ ಮಾಡ್ತಾರೆ ಇವರು. ಟ್ರಾವೆಲ್ಗೂ ಕೂಡ ಹಣ ಖರ್ಚು ಮಾಡ್ಲೇಬೇಕಾಗಿ ಬರುತ್ತೆ. ಅವರು ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಸುಮ್ಮನೆ ಏನೋ ಹೊರಗಡೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ಬೋದು, ಅಥವಾ ಏನಾದ್ರು ಫಂಕ್ಷನ್ಸ್ ಅಂತ ಹೋಗ್ಬೋದು. ಸೊ ಈ ರೀತಿ ಅವ್ರಿಗೆ ಹಣ ಖರ್ಚು ಜಾಸ್ತಿ ಬರ್ತಾ ಇರುತ್ತೆ. ಮತ್ತೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ, ಅಂದ್ರೆ ಒಂಚೂರು ನಿದ್ದೆ ನೀಟಾಗಿ ಬರ್ದೇ ಇರೋದು, ನಿದ್ದೆಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆಗೋದು, ಅಥವಾ ಏನೋ ಆಲೋಚನೆ ಮಾಡುವಂಥದ್ದು, ಆಯಾಸ ಜಾಸ್ತಿ, ಕೆಲಸ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಆಯಾಸ ಜಾಸ್ತಿ ಆಗುತ್ತೆ ಇವ್ರಿಗೆ. ಮತ್ತೆ ಇನ್ನು ಎಲ್ಲಾ ಗ್ರಹಗಳು ಕೂಡ ಇವ್ರಿಗೆ 9ನೇ ಮನೇಲಿ ಇಷ್ಟು ದಿವಸ ಸ್ಥಿತವಾಗಿದ್ದು ತಿರ್ಗಾ 10ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಈ ಎರಡೂ ಭಾವಗಳಲ್ಲೂ ಕೂಡ ಪ್ರೆಷರ್ ಜಾಸ್ತಿ ಇರುತ್ತೆ. ಕೆಲಸ ನಿಮ್ಗೆ ಅವಕಾಶಗಳು ಚೆನ್ನಾಗಿ ಬರ್ತಾ ಇದೆ, ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಜ, ಆದ್ರೆ ನಿಮ್ಗೂ ಸ್ವಲ್ಪ ಏನು ಒತ್ತಡ ಜಾಸ್ತಿ ಆಗುತ್ತೆ. ಇವಾಗ ನೀವು ಒಂದು ಇದಕ್ಕೆ ಅಡ್ಜಸ್ಟ್ ಆಗಿರ್ತೀರಾ, ದಿಢೀರ್ ಅಂತ ನಿಮ್ಗೆ ಅವಕಾಶಗಳು ಜಾಸ್ತಿ ಬಂದಾಗ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋ ಗೊಂದಲ ಜಾಸ್ತಿ, ಟೆನ್ಷನ್ ಜಾಸ್ತಿ ಆಗುತ್ತೆ. ಇದರಿಂದ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಸೊ ಇವ್ರೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಅಥವಾ ಸ್ವಲ್ಪ ತಾಳ್ಮೆಯಿಂದ ನಿಧಾನ ಕುತ್ಕೊಂಡು ಯೋಚನೆ ಮಾಡಿ ಕೆಲಸಗಳನ್ನ ಮಾಡೋದು ಕೂಡ ಒಳ್ಳೇದು. ಮೇಷರಾಶಿಯವ್ರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ, ಯಾಕೆಂದ್ರೆ ಅವರ ರಾಶಾಧಿಪತಿ ಕುಜನೇ ಆಗಿರೋದ್ರಿಂದ ಆತ್ರದ ನಿರ್ಧಾರಗಳನ್ನ ಬೇಗ ತಗೊಂಡ್ಬಿಡ್ತಾರ ಅವರು. ಸೊ ಸ್ವಲ್ಪ ಕಂಟ್ರೋಲ್ ಆಗಿರ್ಬೇಕು. ಅಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ. ಇವ್ರು ಗಾಡಿಗಳೇನಾದ್ರು ಓಡಿಸ್ತಾರೆ ಅಂತಂದ್ರೆ ತುಂಬಾ ವೆಹಿಕಲ್ ಅಲ್ಲಿ ಸ್ಪೀಡ್ ಆಗಿ ಹೋಗೋದೆಲ್ಲ ಮಾಡ್ತಿರ್ತಾರೆ. ಒಂದ್ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇವಿಷ್ಟನ್ನ ಮಾಡ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ತುಂಬಾ ಚೆನ್ನಾಗಿದೆ. ಈ ಸಮಯನ ಅವ್ರು ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಪಾಪ 7.5 ಇದೆ, ಅದು ಇದು ಅನ್ನೋ ಒಂದು ಭಯದಲ್ಲಿದ್ರು. ಮತ್ತೆ ತುಂಬಾ ಖರ್ಚುಗಳು ಜಾಸ್ತಿ ಆಗ್ತಾ ಇತ್ತು, ಸ್ವಲ್ಪ ದಿವಸ ನೋವಲ್ಲೂ ಕೂಡ ಇದ್ರು ಅವರು. ಇವಾಗ ಓಕೆ, ಅವ್ರಿಗೆ ಒಂದು ಒಳ್ಳೆ ಒಂದು ಜನವರಿನಲ್ಲಿ ತುಂಬಾ ಚೆನ್ನಾಗಿದೆ ಅವ್ರದ್ದು ಟೈಮ್. ಇನ್ನ ಪರಿಹಾರ ಏನಾದ್ರು ಮಾಡ್ಕೊಬೇಕಾ ಇವ್ರು ಅಂತ ನೋಡಿದ್ರೆ, ಹೌದು, ಇವರು ಮೊದಲನೇದಾಗಿ ಅವರ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡುವಂಥದ್ದು. ಇಲ್ಲ ಅಂತಂದ್ರೆ ಏನು ಆಂಜನೇಯನ ಒಂದು ಮಂತ್ರಗಳನ್ನ ಕೇಳಿಸ್ಕೊಳ್ಳುವಂಥದ್ದು. ಯಾವ್ದಾದ್ರು ಸರಿ, ಆಂಜನೇಯನ್ ಸಂಬಂಧಪಟ್ಟಿರುವಂತದ್ದು ಯಾವ್ದನ್ನಾದ್ರೂ ಅವ್ರು ಮಂತ್ರಗಳನ್ನ ಕೇಳಿಸ್ಕೊಳ್ಳೋದು, ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ನು ಮಂಗಳವಾರ ದಿವಸನೇ ಹೋಗೋದನ್ನ ರೂಢಿ ಮಾಡ್ಕೋಬೇಕು. ಮತ್ತೆ ಇವರು ಜಾಸ್ತಿ ಪೂಜೆ ಮಾಡ್ಬೇಕಾಗಿರೋ ಅಂತ ಒಂದು ಗ್ರಹ ಯಾವುದು, ಇವಾಗ ಅವ್ರಿಗೆ ಪ್ರೆಸೆಂಟ್ ಎಲ್ಲಾ ಗ್ರಹಗಳು ಒಳ್ಳೆ ಸ್ಟೇಜ್ ಅಲ್ಲೇ ಇದೆ, ಎಲ್ಲಾನು ಪೂಜೆ ಮಾಡಿದ್ರು ಒಳ್ಳೇದಾಗತ್ತೆ. ಮತ್ತೆ ಹಂಗಂತ ಅವರು ಪೂಜೆನೆ ಮಾಡ್ಕೊಂಡಿರೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಇವರು ಗುರುಗಳನ್ನ ಒಂದು ಧ್ಯಾನ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಹಳದಿ ಬಟ್ಟೆನ ಸ್ವಲ್ಪ ಜಾಸ್ತಿ ಬಳಸೋದು, ಕಡ್ಲೆಕಾಳನ್ನ ಸ್ಟಾಕ್ ಇಟ್ಕೊಳ್ಳೋದು, ಇದನ್ನೆಲ್ಲ ಕೂಡ ಮಾಡ್ಕೋಬಹುದು. ಮತ್ತೆ ಕೈಲಾದಷ್ಟು ಸ್ವಲ್ಪ ದಾನ ಧರ್ಮ, ಯಾಕಂದ್ರೆ ಶನೇಶ್ವರ 12ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಏನಾದ್ರೂ ಒಂದು ಶನಿವಾರದ ದಿವಸ ಸಾಯಂಕಾಲದ ನಂತರ ಒಂದು 5 ಗಂಟೆ ನಂತರ ಏನಾದ್ರೂ ಇವ್ರ ಕೈಲಿ ಸಾಧ್ಯ ಆಗಿದ್ದು ಆಹಾರ ಕೊಡ್ಬೋದು, ಧಾನ್ಯಗಳು ಕೊಡ್ಬೋದು, ಏನಾದ್ರೂ ಒಂದು ದಾನ ಮಾಡೋದನ್ನ ಸ್ವಲ್ಪ ಇವರು ರೂಢಿ ಮಾಡ್ಕೊಳ್ಳಿ. ಪ್ರತಿ ವಾರನೂ ಆಗಿಲ್ಲ ಅಂದ್ರೆ ತಿಂಗಳು ಒಂದ್ಸತಿನಾದ್ರೂ ಕೂಡ ಮಾಡ್ಕೊಂಡ್ರೆ ಏನೋ ಸಣ್ಣ ಪುಟ್ಟ ನೆಗೆಟಿವಿಟಿ ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ತಡೆಗಟ್ಟಬಹುದು. ಸೊ ಹಾಗಾಗಿ ಮೇಷರಾಶಿಯವರಿಗೆ, ವಿದ್ಯಾರ್ಥಿಗಳಿಗೂ ತುಂಬಾ ಟೈಮ್ ಚೆನ್ನಾಗಿದೆ, ವ್ಯಾಪಾರಸ್ಥರಿಗೂ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಅಷ್ಟೇ ಪ್ರಮೋಷನ್ ಆಗೋ ಚಾನ್ಸಸ್ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಶಾಧಿಪತಿನೇ ಒಂದು ಒಳ್ಳೆ ಸ್ಥಾನದಲ್ಲಿ ಕೂತಿರೋದ್ರಿಂದ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ವರ್ಕ್ ಪ್ರೆಷರ್ ಮಾತ್ರ ತುಂಬಾನೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿ ಅಂತಂದ್ರೆ 2026 ಜನವರಿ ತಿಂಗಳ ಮೇಷರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.